ಗೀಗಿ ಕಡಣಿ ಕಲ್ಲಪ್ಪ ವೇದಿಕೆಯಲ್ಲಿ ಕನ್ನಡ ಜಾನಪದ ಪರಿಷತ್ ಅಲಮೇಲ ತಾಲೂಕಾ ಘಟಕ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭ. ಬಾಯಿಂದ ಬಾಯಿಗೆ ಹರಡುವ ಪದಗಳೇ ಜನಪದವಾಗಿರುತ್ತದೆ. ಜನಪದಗಳು ಸಂಪ್ರದಾಯ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಪದಗಳಾಗಿರುತ್ತದೆ ಎಂದು ರಾಜ್ಯ ಅಧ್ಯಕ್ಷರಾದ ಎಸ್ ಬಾಲಾಜಿರವರು ಹೇಳಿದರು. ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಾಳನಗೌಡ ಎಸ್ ಪಾಟೀಲ್, ಶ್ರೀ ಗಿರೀಶ್ ಕಂಬಾರ್, ತಾಲೂಕಾ ಅಧ್ಯಕ್ಷರು, ಅಲಮೇಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಸಂತೋಷ್ ಕ್ಷತ್ರಿ ಕೂಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಎಸ್ ಕತ್ತಿ, ಬಸವರಾಜ್ ತಾವರಗೇರಿ, ಡಾಕ್ಟರ್ ಮಲ್ಲು ಪ್ಯಾಟಿ, ಸಂಯುಕ್ತ ಕರ್ನಾಟಕ ವರದಿಗಾರರಾದ ಗಾಂಧಿಗೌಡ ಪಾಟೀಲ್, ಈರಣ್ಣ ಸುತಾರ್ ಹಾಗೂ ಈ ಊರಿನ ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷ ಜಾನಪದ ಕಲಾವಿದರನ್ನ ಕೇವಲ ಫ್ಯಾಷನ್ ಬಳಸ್ತಕ್ಕಂಥದ್ದು, ಅಂಗಡಿ ಓಪನ್ಗಳು ಬಳಸ್ಕೊಳ್ತಕ್ಕಂಥದ್ದು. ಈ ವಿಶ್ವ ಇರೋವರೆಗೂ ಜಾನಪದಕ್ಕೆ ಅಳವಿಲ್ಲ, ಅದು ರೂಪಾಂತರಗೊಳ್ತಾ ಇರ್ತದೆ, ಬದಲಾವಣೆಗೊಳ್ತಾ ಇರ್ತದೆ. ಆ ಚಡ್ಡಿಗಳು ಹಿಂದೆ ಪಟಾಪಟಿ ಚಡ್ಡಿಗಳು ಅಂತ ಕಾಲಘಟ್ಟಕ್ಕೆ ನಾವು ಬದಲಾವಣೆ ಹೊಂದುತ್ತಾ ಇದೀವಿ ಹೊರತು ಜಾನಪದ ಯಾವತ್ತೂ ಸಾಯಲ್ಲ. ಜಾನಪದ ಒಂದು ಅಲಿಖಿತ ಸಂವಿಧಾನ, ನಮ್ಮ ಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು, ಬಟ್ ಜಾನಪದ ಅಲಿಖಿತ ಸಂವಿಧಾನ, ಇದಕ್ಕೆ ಯಾರೂ ಬರೆದಿಲ್ಲ. ಜಾನಪದ ಬಗ್ಗೆ ಮಾತಾಡ್ತಾ ಹೋದರೆ ಜರ್ಮನ್ ದೇಶದಿಂದ ನಮಗೆ ಬಂದಿರತಕ್ಕಂಥದ್ದು ಜನಪದ, ಫೋಕ್ ಮತ್ತು ಫೋಕ್ಲೋರ್ನ ಪದ ನಮಗೆ ಕೊಟ್ಟರೆ ನಮ್ಮಲ್ಲಿ ಹಾಮಾನಾಯಕರು ಜನಪದ ಮತ್ತು ಜಾನಪದ ಗೆಳೆಯರು ಈ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಯಾಕಂದರೆ ಈ ನಾಡಿಗೆ ಆಚರಣೆಯಿಂದ ಹಿಡಿದು ಅವರೆಲ್ಲ ಮಾಡ್ತಕ್ಕಂಥ ಕೆಲಸ ಅವಿಸ್ಮರಣೀಯ. ಹಾಗೂ ಅವ್ರ ಹೆಸರುಗಳಲ್ಲೇ ಒಂದು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆದರೆ ತಪ್ಪೇನಿಲ್ಲ. ಅಳಸಂಗಿ ವಿಶ್ವವಿದ್ಯಾಲಯ ಅಂತಲೇ ಈ ಜಿಲ್ಲೆಯ ಸ್ಥಾಪನೆ ಮಾಡಲಿ ಅಂತ ಸರ್ಕಾರ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಬಾಲನಗೌಡರು ಈ ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ಅವರನ್ನು ಅಭಿನಂದಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಅಲಮೇಲ ತಾಲೂಕು ಘಟಕಗಳು ಮಾಡಿದ್ದೀವಿ, 214ನೇ ತಾಲೂಕು ಘಟಕ. ಈ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಘಟಕಗಳು ಬಹುತೇಕ ನಾವು ಮಾಡಿಬಿಟ್ಟಿದ್ದೀವಿ. ಗ್ರಾಮ ಹಂತಕ್ಕೂ ಹೊರಟೋಗಿದ್ದೀವಿ. ಹೊರನಾಡು ಮತ್ತು ಗಡಿನಾಡು ಇನ್ನೇನು ಮುಂದಿನ ವರ್ಷಗಳಲ್ಲಿ ಸಿಂಗಾಪುರ್ ಮತ್ತು ಮಲೇಷಿಯಾ ದೇಶಗಳಲ್ಲೂ ಸಹ ನಮ್ಮ ಘಟಕಗಳು. ಮೊನ್ನೆ ತಾನೇ ಬಾಂಬೆಯಲ್ಲಿ ಆಯಿತು ಘಟಕ. ಬಾಂಬೆಯಲ್ಲಿ ಮರಾಠಿ ಮತ್ತು ಕನ್ನಡ ಸಮ್ಮೇಳನಗಳಾಯಿತು. ನಾವು ಮಾಡಿದಂಥ ಯಾವುದೇ ಅನುದಾನ ಇಲ್ಲದೆ ಈ ರಾಜ್ಯದಲ್ಲಿ ಜೋಗಿ ಸಮ್ಮೇಳನಗಳನ್ನ ಮಾಡಿದ್ದೀವಿ. ಎಲ್ಲ ಜೋಗಿಗಳನ್ನ ಒಟ್ಟುಗೂಡಿಸಿದ್ದೀವಿ. ಟಪ್ಪ ಜೋಗಿ ಆಗ್ಬೋದು, ಗಾಣಿಕ್ ಜೋಗಿ ಆಗ್ಬೋದು, ಎಣ್ಣೆ ಜೋಗಿ ಆಗ್ಬೋದು, ಕಿನ್ನರಿ ಜೋಗಿಗಳನ್ನ ಒಂದು ಸೇರಿಸ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮಾಡಿದೆ. ಅದಕ್ಕೂ ಮೀರಿ ಈ 10 ಜನ ಗೊರವನ್ನ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು 500 ಜನ ಗೊರವರನ್ನ ಬೆಂಗಳೂರಿನಲ್ಲಿ ಸೇರಿಸಿ ಒಂದು ರಾಜ್ಯ ಮಟ್ಟದ ಗೊರವರ ಸಮ್ಮೇಳನಗಳು ಸಹ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಹೆಣ್ಣು ಮಕ್ಕಳಿಗೆ ಜಡಿ ಎಣೆಯುವ ಸ್ಪರ್ಧೆ ಇರ್ಬೋದು, ಮಕ್ಕಳಿಗೆ ಗಾದೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯ ಮಟ್ಟದಲ್ಲಿ ಗಾದೆ ಸ್ಪರ್ಧೆ ಮಾಡೋದಕ್ಕೆ ನಿಯಮ ನಿರ್ಬಂಧಗಳನ್ನ ತೋರಿಸ್ತಕ್ಕಂಥ ಸಂಸ್ಥೆ ಕನ್ನಡ ಜಾನಪದ ಪರಿಷತ್. ಒಗಟು ಮತ್ತು ಒಡಪುಗಳಿಗೂ ಸಹ ಇದನ್ನು ವಿಸ್ತರಿಸ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ತಿಂದ ಆಗ್ತಿದೆ. ವಿಕಾಸಕ್ಕಾಗಿ ಜಾನಪದದ ಕಾರ್ಯಕ್ರಮ ಮೂಲಕ ಈ ರಾಜ್ಯದ ಪ್ರತಿಯೊಂದು ಮಗುಗೂ ಸಹ ಶಿಶುಪ್ರಾಸ ಗೀತೆ ಆಗ್ಬೋದು, ಜನಪದದ ಅಡಿಗೆ ಆಗ್ಬೋದು, ಜನಪದದ ಆಹಾರ ಪದ್ಧತಿ ಆಗ್ಬೋದು. ಮರಾಳರಿದ್ದಾರೆ, ಗ್ರಾಮದ ಬಹಳಷ್ಟು ಹಿರಿಯರಿದ್ದಾರೆ, ಪತ್ರಕರ್ತರಿದ್ದಾರೆ. ಎಲ್ಲರಲ್ಲೂ ಒಂದು ವಿನಂತಿ ಏನಪ್ಪ ಅಂದರೆ ನಮ್ಮ ಜನಪದ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಕ್ಕಂಥ ಒಂದು ಕಾಲ ಈಗ ಬಹಳಷ್ಟು ಹತ್ರ ಇದೆ. ಮುದ್ರಣ ಮಾಧ್ಯಮಗಳು ಅಷ್ಟೇನು ಪ್ರಚಾರ ನೀಡ್ತಾ ಇದೆ, ಆದರೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ TRPಗೋಸ್ಕರ ಜಾನಪದ ದೂರ ಇಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಅಷ್ಟೇ ಒಂದಷ್ಟು ಕಾರ್ಯಕ್ರಮಗಳು ಕಲರ್ಸ್ ಕನ್ನಡ ಆಗ್ಬೋದು,